ಹರೇ ನಮ ಆಚಾರ್ಯ, ಸಾಷ್ಟಾಂಗ ನಮಸ್ಕಾರ ಆಚಾರ್ಯ. ಹರೇ ಶುರು ಮಾಡೋಣ. ಜಾಯ್ನ್ ಆಗ್ತಾರ ಹೇಗೆ? ಶುರು ಮಾಡೋಣ ಇಲ್ಲ ಜಾಯ್ನ್ ಆಗ್ತಾರ ಅವರು? ಕೇಳಿಸ್ತಾ ಇದೆ. ಜಾಯಿನ್ ಮಾಡಿಡುವ ಆಚಾರ್ಯ, ಒಂದ್ 2 ನಿಮಿಷದಲ್ಲಿ ಮಾಡಿಡುವ. 1 ನಿಮಿಷ ವೆಯ್ಟ್ ಮಾಡೋಣ ಆಚಾರ್ಯ, ಇಲ್ಲಾಂದ್ರೆ ಶುರು ಮಾಡೋಣ ಅಷ್ಟೇ. ಶುರು ಮಾಡೋಣ ಆಚಾರ್ಯ. ಶ್ರೀ ಗುರುಭ್ಯೋ ನಮಃ, ಪರಮಗುರುಭ್ಯೋ ನಮಃ, ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಬ್ರಹ್ಮಾಂತ ಗುರುವಃ ಸಾಕ್ಷಾದಿಷ್ಟಂ ದೈವಂ ಶ್ರೇಯಃಪದೇ ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮಜನ್ಮನಿ ಚಿತ್ರೈವದೇಶ್ಚ ಗಂಭೀರೈ ವಾಕ್ಯೈರ್ಮಾಣೈರಖಂಡಿತೈ ಗುರುಭಾನ್ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾಕ್ ಕಲ್ಪಿತಕಲ್ಪೋऽಯಂ ಪ್ರತ್ಯಕ್ಷಜಗೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮವಿಷ್ಟಾರ್ಥಸಿದ್ಧೇ पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे आपादमौलिपर्यन्तं गुरूणाम् आकृतिं स्मरेतेन विघ्नाः प्रणश्यन्ति सिद्धिञ्चित मनोरथाः। विद्यापीठविधातारं विद्यावारिधिरञ्जनं विद्यार्थिवत्सलं वन्दे महामहिमसद्गुरुं श्रीगुरुभ्यो नमः। हरिः ओं। कृष्णं रामं नारसिंहं व्यासं नत्वा गुरूनपि जगन्नाथाख्येति न क्रियते सूत्रदीपिका। तत्तु समन्वयात् ಓಂ ತತ್ವ ಸಮನ್ವಯಾತ್ ಓಂ. ಓಂ ತತ್ತು ಸಮನ್ವಯಾತ್ ಓಂ. ಇಲ್ಲಿ ಏನ್ ವಿಚಾರ ಮಾಡ್ತಾರೆ ಅಂದ್ರೆ, ಹಿಂದೆ ಜನ್ಮಾದ್ಯಸ್ಯತಃ, ಆಮೇಲೆ ಶಾಸ್ತ್ರೋಣಿತ್ವಾತ್, ಇಲ್ಲೆಲ್ಲ ಕಡೆಗೆ ಜನ್ಮಾದ್ಯಸ್ಯತಃ ಅಂತ ಅನ್ನೋ ಕಡೆಗೆ ಪರಮಾತ್ಮನೇ ಜಗಜ್ಜನ್ಮಾದಿ ಕಾರಣ ಅಂತ ಇಷ್ಟು ಸಮರ್ಥನೆ ಮಾಡಿದ್ರು. ಆಮೇಲೆ ಓಂ ಶಾಸ್ತ್ರೋಣಿತ್ವಾತ್ ಇತ್ಯಾದಿ ಸೂತ್ರದಲ್ಲಿ ಬ್ರಹ್ಮನೇ ಜಗಜ್ಜನ್ಮಾದಿ ಕಾರಣನಾಗಿದ್ದಾನೆ ಅಂತ ಅನ್ನೋ ವಿಷಯದಲ್ಲಿ ಶಾಸ್ತ್ರವೇ ಪ್ರಮಾಣ, ವೇದಾದಿಗಳು ಜಗಜ್ಜನ್ಮಾದಿ ಕಾರಣತ್ವೇನೇವ ಭಗವಂತ ಶಾಸ್ತ್ರೀಯಕ್ಕೆ ಸಮಧಿಗಮ್ಯ ಅಂತ ಇಷ್ಟು ಹೇಳಿದ್ರು. ಇಲ್ಲಿ ತತ್ವ ಸಮನ್ವಯಾತ್ ಅಂತ ಅನ್ನೋ ಸೂತ್ರ ಏನ್ ಹೇಳ್ತಾರೆ ಅಂತಂದ್ರೆ, ಈಗ ಮೊದಲಿಗೆ ದ್ಯಾವ ಭೂಮಿ ಜಯನ್ ದೇವ ಏಕಃ ಅಂತನ್ನುವ ಶ್ರುತಿಗಳಲ್ಲಿ ಭಗವಂತ ಇವನು ಜಗತ್ ಕಾರಣನಾಗಿದ್ದಾನೆ ಅಂತಂತಾರೆ. ಔಪನಿಷದ ಪುರುಷಃ ನಾವೇದವಿನ್ಮನುತೆ ತಂ ಬೃಹಂತಂ ಇತ್ಯಾದಿಯಾದಂತಹ ಶ್ರುತಿಗಳಿಂದಾಗಿ ಬ್ರಹ್ಮನು ಜಗಜ್ಜನ್ಮಾದಿ ಕಾರಣನಾಗಿದ್ದಾನೆ ಅಂತ ವಿಷಯದಲ್ಲಿ ಶಾಸ್ತ್ರವೇ ಹೇಳತ್ತೆ, ಶಾಸ್ತ್ರದಿಂದ ಪ್ರತಿಪಾದ್ಯನ ಅನ್ನೋನು ಭಗವಂತನೇ ಅಂತ
ಎಲ್ಲ ಹೇಳಿದ್ರು. ಅದರ ಮೇಲೆ ನಮಗೆ ಪ್ರಶ್ನೆ ಬರುತ್ತೆ ಏನಂದ್ರೆ, ಆ ಜನ್ಮಾದಿ ಕಾರಣತ್ವೇನ ಶಾಸ್ತ್ರ ಪ್ರತಿಪಾದ್ಯವಾಗೋದು ಅಂದ್ರೆ ಶಾಸ್ತ್ರದಿಂದ ವೇದಾದಿಗಳಿಂದ ವಾಚ್ಯರಾಗೋದು ಪ್ರತಿಪಾದ್ಯರಾಗೋದು ಯಾರು? ಪರಮಾತ್ಮನು ಅಥವಾ ಬೇರೆಯವರು ಇದ್ದಾರೋ? ದೇವರಷ್ಟೇ ಪ್ರತಿಪಾದ್ಯನೋ ಅಥವಾ ಇನ್ನ ಕೆಲವರು ಅಂದ್ರೆ ರುದ್ರಾದಿಗಳು ಇದ್ದಾರೋ ಅಂತ ಪ್ರಶ್ನೆ. ನೀವು ಹಿಂದೆ ನಾವು ಶಾಸ್ತ್ರಣಿತ್ವ ಅಂತ ಮಾಡುವಾಗ ಅಲ್ಲಿ ವಿಚಾರ ಮಾಡಿದ್ವಿ. ರುದ್ರದೇವರು ಜನ್ಮಾದಿ ಕಾರಣರಾಗಿದ್ದಾರೆ ಅಂತ ಹೇಳಿ ಅನುಮಾನದಿಂದ ನಾವು ಹೇಳ್ತೇವೆ ಅಂತಂದ್ರೆ ಶಾಸ್ತ್ರೀಯೋಣಿತ್ವ ಅಂತ ಸಮಾಧಾನವನ್ನು ಕೊಟ್ಟರು. ಈಗ ಇಲ್ಲಿ ಏನ್ ಹೇಳಿದ್ರು, ಶಾಸ್ತ್ರೀಯೋಣಿತ್ವ ಆದಂತ ಆದ ಮೇಲೆ ಶಾಸ್ತ್ರ ಪ್ರಮಾಣವನ್ನು ಕೊಟ್ಟ ಮೇಲೆ ಶಾಸ್ತ್ರ ಯಾರಿಗೆ ಹೇಳುತ್ತೋ ಅವರನ್ನೇ ಒಪ್ಪಬೇಕು. ಶಾಸ್ತ್ರ ಯಾರನ್ನು ಹೇಳುತ್ತೆ? ಪರಮಾತ್ಮನಿಗೆ ಹೇಳುತ್ತೆ ಜಗತ್ ಕಾರಣನಾಗಿದ್ದಾನೆ ಅಂತ ಹೇಳಿ ಅಂತ. ಹಾಗಾದ್ರೆ ಶಾಸ್ತ್ರ ಯಾರಿಗೆ ಹೇಳುತ್ತೋ ಅವ್ರಿಗೆ ಒಪ್ಪಬೇಕು ಅಂತ ಆಯ್ತು. ಅದೇ ಶಾಸ್ತ್ರ ರುದ್ರದೇವರಿಗೆ ಹೇಳುತ್ತೆ. ಅದನ್ನ ಇಲ್ಲಿ ಪೂರ್ವಪಕ್ಷ ಮಾಡ್ತಾರೆ. ಪೂರ್ವಪಕ್ಷ ಏನಂತಂದ್ರೆ, ರುದ್ರದೇವರು ಜಗಜ್ಜನ್ಮಾದಿ ಕಾರಣರಾಗಿದ್ದಾರೆ ಅಂತ ಅನ್ನೋ ವಿಷಯದಲ್ಲಿ ಶಾಸ್ತ್ರವಿದೆ. ಅಂದ್ರೆ ಶೈವಾಗಮ ಇತ್ಯಾದಿಗಳು ಹೇಳ್ತಾರೆ. ಇನ್ನೊಂದು ಸ್ಪಷ್ಟವಾಗಿ ಏಕೋ ರುದ್ರೋ ನದ್ವಿತೀಯಾಯ ತಸ್ತೆ ಅಂತಂತಾರೆ. ಅಂದ್ರೆ ಅರ್ಥವೇನಂದ್ರೆ, ಏಕೋ ರುದ್ರ ಒಬ್ಬರೇ ರುದ್ರದೇವರಿದ್ದರು, ನದ್ವಿತೀಯಾಯ ತಸ್ತೆ ಎರಡನೇ ವ್ಯಕ್ತಿಗಳು ಪುರುಷರು ಅಂತ ಯಾರೂ ಇದ್ದಿದ್ದಿಲ್ಲ ಸೃಷ್ಟಿಯ ಪೂರ್ವ ಕಾಲದಲ್ಲಿ. ಅಂದ್ರೆ ಅರ್ಥವೇನು? ಯಾರೋ ಒಬ್ಬರಿದ್ದಾರೆ ಅವರೇ ಕಾರಣ ಅಂತ ಆಗ್ಬೇಕು. ಅವರನ್ನು ಬಿಟ್ಟು ಇನ್ನೊಬ್ರು ಇಲ್ಲೇ ಇಲ್ಲ ಅಂತಂದ್ರೆ ಅವರಿಗೆ ಕಾರಣ ಅಂತ ಆಗ್ತಾರೆ. ಇದೆಲ್ಲ ಮಾತನ್ನು ನೋಡಿದಾಗ ಏನ್ ಅನ್ಸುತ್ತೆ, ಹಾಗಾದ್ರೆ ಜಗತ್ ಕಾರಣರಾವುದು ರುದ್ರದೇವರೇ ಅಂತ ಶಾಸ್ತ್ರ ಹೇಳ್ತಾ ಇವೆ. ಹಾಗಾಗಿ ಪ್ರಶ್ನೆ ಬಂತು, ಎಲ್ಲಿ ಶಾಸ್ತ್ರ ಪ್ರತಿಪಾದ್ಯತ್ವ ಬರುತ್ತೆ, ಯಾರಿಗೆ ಬರುತ್ತೆ ಯಾರಿಗೆ ಬರೋದಿಲ್ಲ ಅಂತ ಸಮಸ್ಯೆ ಬಂತು. ಕೆಲವು ವಾಕ್ಯಗಳು ಹೇಳುತ್ತೆ ಬ್ರಹ್ಮ ಪರಮಾತ್ಮನಿಗೆ ಅಂತ, ಇನ್ನ ಕೆಲವು ವಾಕ್ಯ ಹೇಳುತ್ತೆ ರುದ್ರನಿಗೆ ಅಂತ. ಯಾವುದನ್ನು ಒಪ್ಪಬೇಕು ನಾವು? ಆ ಸಮಸ್ಯೆ ಪರಿಹಾರಕ್ಕಾಗಿ ಓಂ ತತ್ವ ಸಮನ್ವಯ ಓಂ ಅಂತನ್ನುವಂತಹ ಸೂತ್ರ ಇದು ಪ್ರಾರಂಭ ಆಗತ್ತೆ. ಇಲ್ಲಿ ಮೂರು ಅಥವಾ 4 ಶಬ್ದದ ಛೇದವನ್ನು ನಾವು ಮಾಡಬೇಕು. ಒಂದು ತತ್ ಉ, ತತ್ತು ಅಲ್ಲಿ ತತ್ ಅಂತ ಅನ್ನೋದು ಬೇರೆ, ಉ ಅಂತ ಅನ್ನೋದು ಬೇರೆ. ಆಮೇಲೆ ಸಮನ್ವಯಾತ್ ಅಂತ ಅನ್ನೋ ಕಡೆಗೆ ಸಮ್ ಅಂತ ಅನ್ನೋದು ಒಂದು ಅಂತ ಮಾಡ್ಕೊಂತಾರೆ. ಇನ್ನ ಎರಡನೇ ಬಾರಿ ಸಮನ್ವಯಾತ್ ಅಂತ ಅನ್ನೋದು ಒಂದೇ ಅಂತ ಇಟ್ಕೊಂಡು, ಹಾಗಾಗಿ ತತ್ ಉ ಸಮ್ ಸಮನ್ವಯಾತ್ ಇಷ್ಟು ಪದಗಳಲ್ಲಿ ಛೇದ ಇದೆ. ಇದರಲ್ಲಿ ತತ್ ಅಂತ ಅನ್ನೋ ಶಬ್ದಕ್ಕೆ ಪರಮಾತ್ಮ ಅಂತ ಅರ್ಥ. ಆಮೇಲೆ ಉ ಅಂತ ಅನ್ನೋ ಶಬ್ದಕ್ಕೆ ತು ಶಬ್ದ ಏವಾರ್ತೆ. ನಾನು ತತ್ ಉ ಅಂತಂದ್ರೆ ಇದು ತತ್ ತು ಒಂದ್ ನಿಮಿಷ, ಅವ್ರು ಮೆಸೇಜ್ ಮಾಡ್ತಾ ಇದಾರೆ ಅನ್ಸುತ್ತೆ. ತು ಅಂತ ನಾವು ಶಬ್ದಕ್ಕೆ ಏವ ಅಂತ ಅರ್ಥ. ಅಂದ್ರೆ ಅವಾಗ ಏನ್ ಅರ್ಥ ಆಗೈತೆ ಅಂದ್ರೆ ತದೇವ ಅಂತ ಎರಡು ಶಬ್ದಗಳು ನನಗೆ ಇಷ್ಟ ಅರ್ಥ ಮಾಡ್ತಾರೆ. ಅರ್ಥ ಆಯ್ತಲ್ಲ? ತು ಅಂದ್ರೆ ತದೇವ. ಆಚಾರ್ಯ ನಿಮ್ ವಾಯ್ಸ್ ತುಂಬಾ ಕಮ್ಮಿಯಾಗಿ ಕೇಳುತ್ತೆ ಆಚಾರ್ಯ. ನಂಗೆ ಮಾತ್ರವಾ ಇಲ್ಲ ಎಲ್ಲರಿಗಂತಿಲ್ಲ ನಂಗೆ. ಇಲ್ಲ ಕೇಳ್ತಾ ಇದೆ ಆಚಾರ ವಾಯ್ಸ್ ಕ್ಲಿಯರ್ ಆತ ಕೇಳ್ತಾ ಇದೆಯಾ? ಸರಿ, ಓಕೆ. ಐ ಥಿಂಕ್ ನನ್ನ ಮೊಬೈಲ್ ಪ್ರಾಬ್ಲಮ್ ಇದೆ. ಓಕೆ ಆಚಾರ್ಯ, ನೀವು ಪ್ರೊಸೀಡ್ ಮಾಡಿ. ನಮಸ್ಕಾರ. ಅವಾಗ ತತ್ತು ಅಂತ ಅನ್ನೋದಕ್ಕೆ ಏನ್ ಅರ್ಥವಾಯ್ತು ಅಂದ್ರೆ ದೇವರೇ ಅಂತ ಇಷ್ಟ ಅರ್ಥ ಬಂತು. ಯಾಕೆ? ತತ್ ಶಬ್ದಕ್ಕೆ ಪರಮಾತ್ಮ ಅಂತ ಅರ್ಥ, ತೂ ಅಂತ ಅನ್ನೋ ಶಬ್ದಕ್ಕೆ ಏವ ಅಂತ ಅರ್ಥ. ಏವ ಅಂದ್ರೆ ಇವನೇ ಅಂದ್ರೆ ಅರ್ಥ ಏನಾಯ್ತು? ದೇವರೇ. ಅದಕ್ಕೆ ಅರ್ಥ ಬರೆದ್ರು ವಿಷ್ಣುವಾಕ್ಯಂ ಬ್ರಹ್ಮೈವ.
ವಿಷ್ಣುವಾಕ್ಯಂ ಬ್ರಹ್ಮೈವ ಅಂದ್ರೆ ಪರಮಾತ್ಮನೇ ಪ್ರತಿಪಾದ್ಯ. ಹೇಗೆ ಸಮ್ ಹೇಳಿದಲ್ವ, ಸಮನ್ವಯ ತಂತನು ಕಡೆಗೆ ಸಮ್ ಅಂತ ಮಾಡ್ಕೊಳ್ರಿ ಅಂತ. ಅವಾಗ ಸಮ್ ಅಂತನೋ ಶಬ್ದಕ್ಕೆ ಅರ್ಥ ಏನಾಗತ್ತೆ ಅಂದ್ರೆ ಮುಖ್ಯತಃ ಸರ್ವಶಾಸ್ತ್ರ ಯೋನಿ. ಸಮ್ ಅಂತನೋದಕ್ಕೆ ಮುಖ್ಯತಃ ಸರ್ವಶಾಸ್ತ್ರ ಯೋನಿ, ಮುಖ್ಯವಾಗಿ ಸರ್ವಶಾಸ್ತ್ರಗಳಿಂದ ಪ್ರತಿಪಾದ್ಯನಾದವನು ತತ್ತು ಬ್ರಹ್ಮೈವ. ಮುಖ್ಯತಃ ಅಂತ ಹೇಳೋದ್ರೊಳಗೆ ಬಹಳ ಅರ್ಥ ಇದೆ. ರುದ್ರದೇವರು ಪ್ರತಿಪಾದ್ಯರಲ್ಲ, ಮುಖ್ಯ ಪ್ರತಿಪಾದ್ಯರು ಯಾರು? ಪರಮಾತ್ಮನೇ. ನ ರುದ್ರಾದಿ, ಹೊರತು ಸರ್ವಥಾ ರುದ್ರಾದಿಗಳಲ್ಲೇ ಅಲ್ಲ. ಕುತಃ, ಯಾಕೆ ಪ್ರಶ್ನೆ. ಅದಕ್ಕೆ ಉತ್ತರ ಸಮನ್ವಯಾತ್, ಅಂದ್ರೆ ಸಮೀಚೀನ ಉಪಕ್ರಮಾದಿ ತಾತ್ಪರ್ಯ ಲಿಂಗಾತ್ ಇತ್ಯರ್ಥ. ಸಮೀಚೀನವಾದಂತಹ ತಾತ್ಪರ್ಯ ಲಿಂಗಾದಿಗಳು. ಏನು ಸಮೀಚೀನವಾದಂತಹ ತಾತ್ಪರ್ಯ ಲಿಂಗ ಅಂತಂದ್ರೆ ತಾತ್ಪರ್ಯ ಲಿಂಗ ಅಂತ ಅನ್ನೋ ಶಬ್ದಕ್ಕೆ ಯಾವ್ದ್ಯಾವ್ದು ತಾತ್ಪರ್ಯ ಲಿಂಗ ಅಂತ ನಾವು ತಿಳಿದುಕೊಳ್ಬೇಕು. ಉಪಕ್ರಮೋಪಸಂಹಾರವು ಅಭ್ಯಾಸ ಪೂರ್ವತಾ ಫಲಂ ಅರ್ಥವಾದೋಪಪತ್ತಿ ಚ ಲಿಂಗಂ ತಾತ್ಪರ್ಯ ನಿರ್ಣಯೇ ಅಂತ ಹೇಳಿ ಇದು ತಾತ್ಪರ್ಯ ಲಿಂಗ ಅಂತಂತಾರೆ. ಇದು ಯಾಕೆ ಬೇಕು ಅಂತಂದ್ರೆ ಇದರಲ್ಲಿ 6 ಇದೆ ತಾತ್ಪರ್ಯ ಲಿಂಗ. ಇದಕ್ಕೆ ತಾತ್ಪರ್ಯ ಲಿಂಗ ಅಂತಂದ್ರೆ ಇವಾಗ ಒಂದು ಶಬ್ದವಿದೆ ಅನ್ಕೊಳ್ರಿ. ಈ ಶಬ್ದಕ್ಕೆ ಏನ್ ಅರ್ಥ ಮಾಡ್ಕೊಳ್ಬೇಕು ನಾವು, ಯಾವ ಅರ್ಥ ಮಾಡ್ಕೊಂಡ್ರೆ ನಮಗೆ ಅನುಕೂಲವಾಗತ್ತೆ ಅಂತಂದಾಗ ಅವಾಗ ನಾವು ವಿಚಾರ ಮಾಡ್ಬೇಕು. ನಮ್ ತಲೆಗೆ ಬಂದಂತೆ ಅರ್ಥವಾಗ್ಲಿ ಅಥವಾ ಆ ಶಬ್ದದಲ್ಲಿ ನಮ್ಗೆ ಏನ್ ತೋರುತ್ತೆ ಆ ಅರ್ಥವಾಗ್ಲಿ ಸರ್ವಥಾ ಮಾಡಬಾರ್ದು. ತಾತ್ಪರ್ಯ ಲಿಂಗದಿಂದಾಗಿ ನಾವು ಅದರ ಅರ್ಥವನ್ನು ತಿಳಿದುಕೊಳ್ಳಬೇಕು. ಏನ್ ತಾತ್ಪರ್ಯ ಲಿಂಗ ಅದನ್ನು ಈ ಶ್ಲೋಕದಲ್ಲಿ ಹೇಳಿದ್ರು. 6 ವಿಧವಾದ ತಾತ್ಪರ್ಯ ಲಿಂಗಗಳು. ಉಪಕ್ರಮ, ಉಪಸಂಹಾರ, ಇದು 2 ಬೇರೆ ಬೇರೆ ಅಂತ ಒಂದು ಪಕ್ಷ ಇಟ್ಕೊಳ್ಬಹುದು. ವ್ಯಾಸರಾದ್ರು ಸಮರ್ಥನೆ ಮಾಡಿದ್ದು 6 ಅಂತ ಅನ್ನೋದು ಮಾಡ್ಕೊಳ್ಳೋದಕ್ಕಾಗಿ ಉಪಕ್ರಮ ಉಪಸಂಹಾರ 2 ಕೂಡಿ 1 ಅಂತ ಮಾಡ್ಕೊಂಡು ಒಟ್ಟು 6 ಅಂತ ಮಾಡ್ಕೊಳ್ಳಿ. ಅರ್ಥವೇನಂದ್ರೆ ಉಪಕ್ರಮ ಉಪಸಂಹಾರ. ಉಪಕ್ರಮ ಅಂದ್ರೆ ಸ್ಟಾರ್ಟಿಂಗ್, ಗ್ರಂಥದ ಪ್ರಾರಂಭದಲ್ಲಿ ಮೊದಲಿಗೆ ಏನ್ ಹೇಳಿದ್ದಾರೆ ಅದೇ ವಿಷಯವನ್ನೇ ಗ್ರಂಥ ಮುಗಿಯೋವರೆಗೆ ಹೇಳ್ತಾ ಇರ್ಬೇಕು. ಸುಮ್ನೆ ಉದಾಹರಣೆ ಇಟ್ಕೊಳ್ಳಿ, ಗ್ರಂಥ ಪ್ರಾರಂಭವಾಗುವಾಗ ದೇವರನ್ನು ಪ್ರತಿಪಾದನೆ ಮಾಡಿ ಮಧ್ಯದಲ್ಲಿ ಬಂದ ಈ ಒಂದು ವಾಕ್ಯಗಳಿಗೆ ಮಾತ್ರ ರುದ್ರದೇವರ ಕಾರಣ ಅಂತಂದ್ರೆ, ಅಥವಾ ಇದನ್ನು ನಾವು ವ್ಯವಹಾರದಲ್ಲಿ ನೋಡ್ಬೋದು. ಸ್ಟಾರ್ಟಿಂಗ್ ಒಳಗೆ ಏನ್ ಮಾಡ್ತಾರೆ, ನಾನು ಇಷ್ಟೆಲ್ಲ ಕೆಲಸ ಮಾಡ್ತೇನೆ ಅಂತ ನಮ್ಮ ಬಾಯಿಂದ ಅಂದ್ಬಿಡ್ತೇವೆ. ನಾಳೆ ಒಂದು ಫಂಕ್ಷನ್ ಇದೆ, ಆ ಫಂಕ್ಷನ್ಗೆ ನಾನು ಇಷ್ಟೆಲ್ಲ ಕೆಲಸ ನಾನೇ ಜವಾಬ್ದಾರಿ, ನನ್ನ ನಿರ್ವಹಣೆಯಲ್ಲಿ ಈ ಕೆಲಸ ಆಗತ್ತೆ ಅಂತ ನಾನು ಸ್ಟಾರ್ಟಿಂಗ್ ಒಳಗೆ ಪ್ರತಿಜ್ಞೆ ಮಾಡಿಬಿಟ್ಟೆ. ಅದಕ್ಕೆ ತಕ್ಕ ಹಾಗೆ ನಾನು ಬೆಳಗ್ಗಿಂದ ನಾನು ಅದನ್ನೇ ಮಾಡ್ತಾ ಬಂದೆ ಅಂತ ಇಟ್ಕೊಳ್ರಿ. ಸಂಜೆಯ ಸಮಯದಲ್ಲಿ ಇನ್ನೊಬ್ರು ಯಾರೋ ಬಂದು ಈ ಕೆಲಸವನ್ನು ನಾನು ಮಾಡಿದೆ ಅಥವಾ ಇದು ನಂದು, ಇನ್ನು ಮುಂದೆ ನಾನು ಮಾಡ್ತಾ ಇದ್ದೇನೆ ಅಂತಂದ್ರೆ ಅದನ್ನ ಒಪ್ಪಬಹುದಾದನ್ನ? ಹಾಗಿಲ್ಲ. ಯಾಕೆ? ಉಪಕ್ರಮ ಏನ್ ಪ್ರಾರಂಭವಾಯ್ತು, ಎಲ್ಲಿಂದ ಪ್ರಾರಂಭವಾಯ್ತು? ನನ್ನಿಂದ ಪ್ರಾರಂಭವಾಯ್ತು. ನಾನು ಹೇಳಿದ್ದೆ ನಾನು ಮಾಡ್ತಾ ಇದ್ದೇನೆ, ನಾನೇ ಮಾಡ್ತೇನೆ ಅಂತ ನಾನು ಹೇಳಿದ್ದೆ. ಸೊ ಹಾಗಾಗಿ ಯಾವಾಗ್ಲೂ ನಂದೇ ಇದು ನಮಗೆ ನಿಶ್ಚಯ ಹೇಗಾಯ್ತು? ಉಪಕ್ರಮದಿಂದ ಆಯ್ತು. ಹಾಗೆ ಉಪಸಂಹಾರ ಅಂದ್ರೆ ಎಂಡ್, ಕೊನೆಗೆ. ಅಂದ್ರೆ ಪ್ರಾರಂಭದಲ್ಲಿ ನಾನೇ, ಕೊನೆಗೆ ನಾನೇ, ಮಧ್ಯೆ ನಿಂದು ಅಂತಂತೇವಲ್ಲ ಹಾಗೆ. ಶಾಸ್ತ್ರ ಪ್ರಾರಂಭವಾಗುವಾಗ ಭಗವತ್ ಪ್ರತಿಪಾದಕವಾಗಿ ಮಾಡಿ, ಉಪಸಂಹಾರ ಅಂದ್ರೆ ಕೊನೆಗೆ, ಅಲ್ಲೂ ಭಗವಂತರನ್ನು ಹೇಳ್ತೀರಾ, ಮಧ್ಯದಲ್ಲಿ ಮಾತ್ರ ರುದ್ರದೇವರು ಎಲ್ಲಿಂದ ತಗೊಂಡ್ಬರ್ತೀರ ನೀವು? ಸರ್ವಥಾ ರುದ್ರದೇವರನ್ನು ತಗೊಂಡ್ಬರ್ಬಾರ್ದು. ಇದು ನಿಮಗೆ ಉಪಕ್ರಮ ಉಪಸಂಹಾರ ಅಂತಂತಾರೆ. ಅದರಿಂದ ಇದೊಂದು ಲಿಂಗಗಳು. ಅಥವಾ ಅಪೂರ್ವತ ಅಂತಂದ್ರೆ ಅದೇನೊಂದು ಲಿಂಗ ಅಂದ್ರೆ ಅಪೂರ್ವ ಅಂದ್ರೆ ಕನ್ನಡದಲ್ಲಿ ಹೇಳುವಂತೆ ಎಷ್ಟು ಅಪೂರ್ವ ನೋಡ್ರಪ್ಪ ಇವ್ನು ಬರೋದು, ನಮ್ಮೂರಿಗೆ ಬರೋದೇ ಇಲ್ಲ ಅವನು, ನಮ್ಮ ಮನೆಗೆ ಬರಲ್ಲ ಇವನು, ತುಂಬಾ ಅಪರೂಪ ಅಂತಂತೇವಲ್ಲ ಹಾಗೆ.
ಶಬ್ದದಿಂದಾಗಿ ಒಂದು ಅರ್ಥವನ್ನು ಹೇಳುವಾಗ ಅಪೂರ್ವತಾ ಇರಬೇಕು ಅಂತಂತಾರೆ. ಅಪೂರ್ವತಾ ಇರಬೇಕು ಅಂತಂದ್ರೆ ಮತ್ತೊಂದರಿಂದ ಗೊತ್ತಾಗಿರಬಾರದು. ಪರಮಾತ್ಮ ವೇದವನ್ನು ಬಿಟ್ಟು ಇನ್ನು ಯಾವುದರಿಂದ ಅವನು ಗೊತ್ತಾಗೋದಿಲ್ಲ. ಸ್ವರ್ಗ ಮೋಕ್ಷಗಳು ಆ ವಾಕ್ಯ ವೇದಗಳಿಂದ ಬಿಟ್ಟು ಬೇರೆದರಿಂದ ಅವರಿಗೆ ಸಿದ್ಧವಾಗೋದಿಲ್ಲ. ಹಾಗಾಗಿ ಅಪೂರ್ವ. ಅಥವಾ ಈಗ ನಾವು ನೀವು ಎಲ್ಲ ಮಾತಾಡುವ ಒಂದು ಶಬ್ದ ಇರುತ್ತೆ ಅಂತ ಇಟ್ಕೊಳ್ಳಿ. ಅವಾಗ ನಾನು ಒಂದು ಎದುರಿಗೆ ಆಕ್ಚುಲಿ ಮುಂದೆ ವಿಷಯ ಹೋಗ್ಬೇಕು, ಇದು ನಾವು ತಾತ್ಪರ್ಯಲಿಂಗದ ಪರಿಚಯವನ್ನು ಮಾಡ್ಕೊಳ್ಬೇಕು. ಅದಕ್ಕಾಗಿ ನಾನು ಸ್ವಲ್ಪ ಅದನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ಈಗ ನೀವು ಮಾತಾಡ್ತಾ ಇದ್ದೇವೆ, ನಮ್ಮ ಎದುರಿಗೆ ಒಂದು ಪಾತ್ರೆಯಲ್ಲಿ ನೀರಿದೆ ಅಂತ ಇಟ್ಕೊಳ್ಳಿ. ನನ್ನ ಪಕ್ಕದಲ್ಲಿ ಕೂತವರಿಗೆ ಅಲ್ಲಿ ನೀರಿದೆ, ಪಾತ್ರೆ ಕಾಣಿಸ್ತಾ ಇದೆ, ನೀರು ಕಾಣಿಸ್ತಾ ಇದೆ, ನನಗೂ ಕಾಣಿಸ್ತಾ ಇದೆ, ನನ್ನ ಪಕ್ಕದಲ್ಲಿ ಇದ್ದವರಿಗೂ ಕಾಣಿಸ್ತಾ ಇದೆ. ಪಾತ್ರೆಯಲ್ಲಿ ನೀರಿದೆ ಅಂತಂದೆ ಅಂತ ಇಟ್ಕೊಳ್ಳಿ. ಹತ್ತಿರ ಇದನ್ನು ಬೈತಾನೆ, ಏನು ಹುಚ್ಚಿದ್ಯಾ ನೀನು, ನಿನ್ ಕಾಣಿಸುವಂತೆ ನಂಗೂ ಕಾಣಿಸ್ತಾ ಇದೆ, ನೀನ ಪಾತ್ರೆಯಲ್ಲಿ ನೀರಿದೆ ಅಂತ ಹೇಳೋದೇನು? ಯಾಕೆ ಹಾಗೆ ಅಂತಾನೆ? ಅಲ್ಲಿ ಅಪೂರ್ವತಾ ಇಲ್ಲ. ಅಪೂರ್ವತಾ ಇಲ್ಲ ಅಂದ್ರೆ ಏನು ಗೊತ್ತಿದೆಯೋ ಅದನ್ನು ಹೇಳ್ದ. ಶಬ್ದದಿಂದಾಗಿ ಏನ್ ಮಾಡ್ಬೇಕು ಅಂತಂದ್ರೆ ಏನು ಗೊತ್ತಿರೋದಿಲ್ವೋ ಅದನ್ನ ಹೇಳ್ಬೇಕು. ಅದಕ್ಕೆ ಅಪೂರ್ವತಾ ಅಂತಂತ. ಅವಾಗ ಅವನೇನಂತಾನೆ, ಅಪೂರ್ವತಾ ಇಲ್ಲ ನಿನ್ನ ವಾಕ್ಯಕ್ಕೆ, ನಾನು ಒಪ್ಪಲ್ಲ, ನಿನ್ನ ವಾಕ್ಯ ಅಪ್ರಮಾಣ ಅಂತ ಅಂದ್ಬಿಡ್ತಾರೆ. ಸೊ ಹಾಗಾಗಿ ಈ ಅಪೂರ್ವತಾ ಅಂತ ಒಂದು ಲಿಂಗ. ಉಪಕ್ರಮ ಉಪಸಂಹಾರ ಅದು ಗೊತ್ತಾಗಿದೆ. ಅಪೂರ್ವತ ಅದು ಗೊತ್ತಾಗಿದೆ. ಉಪಕ್ರಮ ಉಪಸಂಹಾರವು ಅಭ್ಯಾಸ, ಮಧ್ಯದಲ್ಲಿ ಒಂದು ಅಭ್ಯಾಸ ಬಿಟ್ಟೆ. ಅಭ್ಯಾಸ ಅಂದ್ರೆ ಏನು? ಮತ್ತೆ 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 ಹೇಳೋದು. ಒಂದ್ಸಲ ಹೇಳಿರ್ತಾರೆ, ಒಂದ್ಸಲ ಹೇಳಿದ ಮೇಲೆ ಮತ್ತೆ ಇನ್ನೊಂದ್ಸಲ ಹೇಳೋದು. ಅದಕ್ಕೆ ಒಂದನ್ನು ಹೇಳಿದ್ದೇನೆ ಮತ್ತೆ ಮತ್ತೆ ಯಾಕೆ ಹೇಳ್ತೀರಾ ನೀವು? ಸುಮ್ನೆ ಉದಾಹರಣೆಗೆ ದೇವರೇ ಜಗತ್ ಕಾರಣ ಅಂತ ಎಷ್ಟು ವಾಕ್ಯದಲ್ಲಿ ಹೇಳಿದ್ದಾರೆ ತಗೊಳ್ಳಿ. ಹೇಳಿದ್ದೇನೆ ಮತ್ತೆ ಹೇಳ್ತಾರಲ್ವಾ, ಇದೊಂದು ಪುನರುಕ್ತಿ ದೋಷ ಅಂತ ಆಗ್ಬೋದಲ್ಲ ಅಂದ್ರೆ ಅದೊಂದು ಲಿಂಗ. ಎಷ್ಟು ಸಲ ಹೇಳ್ತಾ ಇದ್ರೆ ಆದ್ರೂ ನೀವು ಒಪ್ತಾ ಇಲ್ಲಲ್ಲ. ಅಭ್ಯಾಸ, ಪುನಃ ಪುನಃ ಮತ್ತೆ 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 ಹೇಳ್ತಾ ಇರೋದು. ಇದು ಒಂದು ಕಾರಣದಿಂದಾಗಿ ಭಗವತ್ ಪ್ರತಿಪಾದಕತ್ವವನ್ನು ಒಪ್ಪಬೇಕು. ಇದು ಅಭ್ಯಾಸ ಲಿಂಗ. ಉಪಕ್ರಮ ಉಪಸಂಹಾರವು ಅಭ್ಯಾಸ ಪೂರ್ವತ. ಫಲಂ ಅಂದ್ರೆ ಏನು? ಹೀಗೆ ಪರಮಾತ್ಮ ಅನಂತಗುಣ ಪರಿಪೂರ್ಣನಾಗಿದ್ದಾನೆ, ಜಗಜ್ಜನ್ಮಾದಿ ಕಾರಣನಾಗಿದ್ದಾನೆ, ಎಲ್ಲರನ್ನು ನೇಮನ ಮಾಡ್ತಾನೆ, ಸೃಷ್ಟಿಯಾದಿ ಅಷ್ಟಕರ್ತರಾಗಿದ್ದಾನೆ ಇತ್ಯಾದಿಯಾಗಿ ನೀವೆಲ್ಲರೂ ಏನು ತಿಳಿದರೆ ಅವಾಗ ನಿಮ್ಗೆ ಮೋಕ್ಷ ಪ್ರಾಪ್ತಿ ಆಗತ್ತೆ. ಅಥವಾ ನಿಮ್ಗೆ ಸಂಸಾರದಲ್ಲಿ ಏನು ದುಃಖವಿದೆ, ದುಃಖ ಪರಿಹಾರವಾಗತ್ತೆ. ಸರ್ವ ದುಃಖ ಅಂತ ನಾವ್ ಹೇಳಿದ್ವಿ ಅಂತ ಇಟ್ಕೊಳ್ರಿ. ಅದೇನದು ಫಲ. ಇದನ್ನ ಮಾಡಿದ್ರೆ ಇದಾಗತ್ತೆ ಅಂತಾರೆ. ಈ ನವಗ್ರಹ ಶಾಂತಿಯನ್ನು ಮಾಡಿದ್ರೆ ಅವಾಗ ನಿಮಗೆ ಈ ನವಗ್ರಹ ದೋಷ ಇದೆ, ಅದು ಪರಿಹಾರವಾಗತ್ತೆ. ಸೊ ಅದು ಫಲ. ಆ ಫಲ ಇದೆ. ಹಾಗಾದ್ರೆ ಈ ಮಂತ್ರದಲ್ಲಿ ನವಗ್ರಹ ದೇವತೆಗಳು ಪ್ರತಿಪಾದ್ಯ. ಇದನ್ನ ಮಾಡಿದ್ರೆ ಅದಾಗತ್ತೆ. ಹಾಗೆ ಇದಕ್ಕೆ ಫಲ ಅಂತ ಕರೆಯೋದು. ಇದೇನು ಸರಳಗಿದೆ. ಉಪಪತ್ತಿ ಉಪಪತ್ತಿ ಅಂತ ಶಬ್ದಕ್ಕೆ ಲಿಂಗ ಅಂತ ಯುಕ್ತಿ, ಹೇತು ಅಂತ ಅರ್ಥ. ಅನುಮಾನ ಅಂತ ಅಭಿಪ್ರಾಯ ಉಪಪತ್ತಿ ಅಂತ ಶಬ್ದಕ್ಕೆ ಮಾಡಬಹುದು. ಆ ಯುಕ್ತಿಯಿಂದಲೂ ಕೂಡ ರುದ್ರಾದಿಗಳು ಅಲ್ಲ, ಸುಮ್ಮನೆ ನಾನು ಹೇಳಿದೆ ರುದ್ರ ನ ಜಗಜ್ಜನ್ಮಾದಿ ಕಾರಣಂ. ಯಾಕೆ? ಅಲ್ಪಗುಣತ್ವಾತ್ ಅಂತಂದೆ. ಈ ಯುಕ್ತಿ ವಿರೋಧ ಬಂತು. ರುದ್ರದೇವರು ಜಗತ್ ಕಾರಣರಲ್ಲ. ಯಾಕೆ? ಅವರು ಅಲ್ಪಗುಣಕರಾಗಿದ್ದಾರೆ. ಅಥವಾ ಅವರೇ ಸ್ವಯಂ ಮತ್ತೊಬ್ಬರಿಂದ ನಿಯಮ್ಯರಾಗಿದ್ದಾರೆ. ಹಾಗಾಗಿ ಅವರಿಗೆ ನಾವು ಕಾರಣತ್ವ ಹೇಳಬಾರ್ದು. ಹಾಗಾದ್ರೆ ಬ್ರಹ್ಮ ಜಗತ್ ಕಾರಣಂ ಯಾಕೆ? ಅನಂತಗುಣ ಪರಿಪೂರ್ಣತ್ವಾತ್. ಹಾಗೂ ಅಜನ್ಯ, ಯಾರಿಂದಲೂ ಜನ್ಯ ಅಲ್ಲ, ಯಾರಿಂದಲೂ ನಿಯಮ್ಯರಲ್ಲ, ಅನಂತಗುಣ ಪರಿಪೂರ್ಣನಾಗಿದ್ದಾನೆ ಅಂತ ಹೀಗೆ ನಾವು ಯುಕ್ತಿಯನ್ನು ಮಾಡಿ ಬ್ರಹ್ಮನೇ ಜನ್ಮಾದಿ ಕಾರಣ ಅಂತ ನಾವು ಈ ರೀತಿಯಾಗಿ ಯುಕ್ತಿಯಿಂದ ತಿಳ್ಕೊಳ್ಬಹುದು. ಹೀಗೆ ಒಟ್ಟು 6 ವಿಧವಾದ ತಾತ್ಪರ್ಯ ಲಿಂಗವನ್ನು ಇಟ್ಟುಕೊಂಡು ನಾವು ಒಂದು ಶಬ್ದದ ಅರ್ಥ ವಿಚಾರವನ್ನು ಮಾಡಬೇಕು. ಈ ಲಿಂಗ ನಮಗೆ ಉಪಕ್ರಮಾದಿಗಳು ಅಂತ ಏನ್ ಹೇಳಿದ್ವಿ, ಇದು ಭಗವಂತನ ವಿಷಯದಲ್ಲೇನೆ ಇದೆ, ರುದ್ರದೇವರ ವಿಷಯದಲ್ಲಿ ಸರ್ವಥಾ ಇಲ್ಲ. ಹಾಗಾದ್ರೆ
ಅಥವಾ ಏಕೋ ರುದ್ರೋ ನ ದ್ವಿತೀಯಾಯ ತಸ್ತೆ ಅಂತಾಗ್ಲಿ, ಅಥವಾ ನೀಲಲೋಹಿತಂ ಅಂತನೋ ವಾಕ್ಯವನ್ನು ಕೊಡ್ತಾರೆ. ರುದ್ರದೇವರನ್ನು ಹೇಳ್ಕೊಡುವ ವಾಕ್ಯ ಇದೆ, ಮತ್ತೆ ಅದಕ್ಕೇನ್ ಮಾಡ್ತೀರಾ ನೀವು? ಅದಕ್ಕೆ ನಾವು ಹೇಳಿದ್ದು ಉಪಕ್ರಮ ಉಪಸಂಹಾರಾದಿ ತಾತ್ಪರ್ಯಲಿಂಗವನ್ನು ನೋಡಿಕೊಂಡಾಗ ಮಧ್ಯದಲ್ಲಿ ರುದ್ರದೇವರಿಗಿದೆ ಅಂತಿರೋ ವಾಕ್ಯಕ್ಕೂ ಕೂಡ ರುದ್ರ ಅಂತಂದ್ರೆ ರುದ್ರ ಅಲ್ಲ ಬ್ರಹ್ಮ ಅಂತ ಅರ್ಥ. ಅದಕ್ಕೆ ಸಮರ್ಥನೆ ಮಾಡ್ತಾರೆ. ಹಾಗೆ ಅದಕ್ಕೆ ಮುಖ್ಯತಃ ಅಂತಂದ್ರಲ್ವಾ, ಅಲ್ಲಿ ಭಾರ ಇದೆ. ಅಂದ್ರೆ ಮುಖ್ಯವಾಗಿ ರುದ್ರಾದಿ ಶಬ್ದ ಪ್ರತಿಪಾದ್ಯರಾದವರು ಪರಮಾತ್ಮನೇ. ಆ ಭಗವಂತ, ರುದ್ರ ಶಬ್ದ ಪ್ರತಿಪಾದ್ಯನಾದ ಭಗವಂತ ರುದ್ರದೇವರಲ್ಲಿ ಇದ್ದದ್ದಕ್ಕೆ ರುದ್ರದೇವರು ರುದ್ರ ಶಬ್ದ ಪ್ರತಿಪಾದ್ಯರು. ಹಾಗಾಗಿ ಮುಖ್ಯ ಪ್ರತಿಪಾದ್ಯತ್ವ ಯಾರಿಗೆ ಬಂತು? ಭಗವಂತನಿಗೆ ಬಂತು. ಅಧೀನವಾಗಿ ರುದ್ರದೇವರಿಗೆ ರುದ್ರ ಶಬ್ದ ಪ್ರತಿಪಾದ್ಯತ್ವ ಬಂತು. ಹಾಗಾದ್ರೆ ಜಗತ್ಕಾರಣತ್ವ ಯಾರಿಗೆ ಬಂದಂತೆ ಆಯ್ತು? ಪರಮಾತ್ಮನಿಗೇನೆ ಬಂದಂತೆ ಆಯ್ತು. ಹೀಗೆ ಶಬ್ದ ವಾಚ್ಯತ್ವವನ್ನು ತಿಳ್ಕೊಳ್ಬೇಕು ನಾವು. ಓಂ ತತ್ವ ಸಮನ್ವಯಾತ್ವಂ ಅಂತನೋ ಸೂತ್ರದಲ್ಲಿ ವಾಚ್ಯತ್ವ ಸಮರ್ಥನೆ ಮಾಡ್ತಾರೆ. ವಾಚ್ಯತ್ವ ಅಂದ್ರೆ ಪ್ರತಿಪಾದ್ಯತ್ವ. ದೇವರಿಗೇನೆ ಶಬ್ದ ಪ್ರತಿಪಾದ್ಯತ್ವ ಬರುತ್ತೆ, ರುದ್ರದೇವರಿಗೆ ಬರೋದಿಲ್ಲ ಅಂತನೋ ಅಂಶವನ್ನು ಇಲ್ಲಿ ಮಾಡ್ತಾರೆ. ಮುಂದಿನ ಸೂತ್ರದಲ್ಲಿ ತಾತ್ಪರ್ಯ ಪರಮಾತ್ಮನಲ್ಲೇನೇ ಇದೆ, ರುದ್ರದೇವರಲ್ಲಿ ಇಲ್ಲ ಅಂತನೋ ತತ್ವವನ್ನು ಮುಂದಿನ ಮಂತ್ರದಲ್ಲಿ ಮಾಡ್ತಾರೆ. ಎರಡಕ್ಕೂ ವ್ಯತ್ಯಾಸವಿದೆ. ಹೌದಾ? ಶಕ್ತಿ ತಾತ್ಪರ್ಯ, ವಾಚ್ಯತ್ವ ತಾತ್ಪರ್ಯ ಅಂತ ಒಂದು ವಿವೇಕವನ್ನು ನಾವು ಈ ಸೂತ್ರದಲ್ಲಿ ಮಾಡ್ಕೊಳ್ಬೇಕು. ಇಲ್ಲಿ ಇದು ಎಷ್ಟು ನಿಮಗೆ ಸೂತ್ರದ ಪೂರ್ವ ಪಕ್ಷ ಮತ್ತೆ ಸೂತ್ರದ ಸಿದ್ಧಾಂತ ಇಷ್ಟ ಆಗತ್ತೆ. ಅದಕ್ಕಾಗೇನೆ ಸಮನ್ವಯ ತಂತು ಅನ್ನೋದಕ್ಕೆ ಸದ್ರೀಚೀನ ಉಪಕ್ರಮಾದಿ ಅಂತಂದ್ರೆ. ಉಪಕ್ರಮಾದಿ ಅಂದ್ರೆ ಏನು? ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಅಪೂರ್ವತ, ಫಲಂ ಇತ್ಯಾದಿ ಆದ 6 ವಿಧವಾದ ತಾತ್ಪರ್ಯ ಲಿಂಗ ಅಂತ ಅಭಿಪ್ರಾಯದಲ್ಲಿ ಇಟ್ಕೊಂಡು ಉಪಕ್ರಮಾದಿ ಅಂತ ಹೇಳಿ ಆದಿ ಶಬ್ದವನ್ನು ಹೇಳಿ ಉಪಕ್ರಮಾದಿ ತಾತ್ಪರ್ಯ ಲಿಂಗಾದಿತ್ಯರ್ಥ ಅಂತ ಇಷ್ಟೇ ಹೇಳಿದ್ರು. ಈ ನಿಮ್ಗೆ ಇಲ್ಲಿ ಪ್ರಶ್ನೆ ಏನ್ ಬರುತ್ತೆ ಅಂತಂದ್ರೆ, ತತ್ತು ತಂ ಸಮನ್ವಯಾತ್ ಇಷ್ಟು ಹೇಳಿದ್ವಿ. ಇಲ್ಲಿ ಸಮನ್ವಯಾತ್ ಅಂತ ನಾವು ಶಬ್ದಕ್ಕೆ ಅರ್ಥ ಏನ್ ಮಾಡಿದ್ರಿ ನೀವು? ಶಬ್ದಕ್ಕೇನೆ ಅರ್ಥ ಏನ್ ಅರ್ಥ ಮಾಡಿದ್ರಿ? ತಾತ್ಪರ್ಯ ಲಿಂಗಗಳು, ಉಪಕ್ರಮಾದಿಗಳು ಅಂತ ಅರ್ಥ ಮಾಡಿದ್ರಿ. ಹಾಗೆ ಕೇಳ್ತಾ ಇದ್ದೀರಿ, ಅನ್ವಯ ಅಂತ ಅನ್ನೋ ಶಬ್ದಕ್ಕೆ ಉಪಕ್ರಮಾದಿಗಳು ಅಂತ ಅರ್ಥ. ಅನ್ವೀಯತೆ ಇತ್ಯನ್ವಯ ಅಂತ ತೋರಿಸ್ಕೊಡ್ತಾರೆ. ಅಂದ್ರೆ ಅರ್ಥವೇನು? ಉಪಕ್ರಮಾದಿಗಳು. ಇನ್ನು ಅನ್ವಯ ಅಂತ ಅನ್ನೋ ಶಬ್ದವನ್ನು ಬಿಟ್ಟು ಉಪಕ್ರಮಾದಿ ಅಂತ ಅನ್ನೋ ಶಬ್ದವನ್ನು ಇಟ್ಬಿಡಿ, ಸರಳವಾಗತ್ತಲ್ವಾ? ಅಂತ ನಮಗೆ ಪ್ರಶ್ನೆ ಬರುತ್ತೆ. ಸಮನ್ವಯಾತ್ ಅಂತ ಅನ್ನೋ ಜಾಗದಲ್ಲಿ ಉಪಕ್ರಮಾದಿ ತಾತ್ಪರ್ಯ ಲಿಂಗಾತ್ ಅಂತ ಹೇಳ್ಬಿಡಿ. ಸರಳವಾಗಿ ಹೇಳಿಕ್ ಬರ್ತಾ ಇರುವಾಗ ಯಾಕೆ ಹೀಗೆ ಇದನ್ನ ಮಾಡ್ತೀರಿ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಹಾಗೆ ಹೇಳಿದ್ರು ಅಂತಂದ್ರೆ, ಅದಕ್ಕೆ ರಾಯರು ನಮಗೆ ತಂತ್ರದೀಪಿಕಾದಲ್ಲಿ ಹೇಳ್ತಾರೆ, ನಮಗೆ ಈ ಶಬ್ದದಿಂದ ಅರ್ಥ ತೋರೋದಕ್ಕೆ ಆಪಾತ ಪ್ರತೀತಿ ಅಂತಂತಾರೆ. ಸುಮ್ಮನೆ ಶಬ್ದ ನಮಗೆ ಏನ್ ಕಾಣಿಸುತ್ತೋ ಅದರ ಮೇಲೆ ನಮಗೆ ಅರ್ಥ ತೋರೋದು ಅದಾಗಲಿ, ಅಥವಾ ವ್ಯಾಖ್ಯಾತಗಳ ವಚನ ಅಂತಂತಾರೆ. ವ್ಯಾಖ್ಯಾನ ಮಾಡೋರು ಅವ್ರ ಬಾಯಿಂದ ಅವ್ರು ಏನೋ ಹೇಳಿದ್ರು ಅದನ್ನು ತಿಳ್ಕೊಳ್ಬೋದಲ್ಲ, ಅದು ನಮಗೆ ಶಬ್ದಕ್ಕೆ ಅರ್ಥ ನಿರ್ಣಯವನ್ನು ಮಾಡ್ಕೊಳ್ಬೋದಲ್ಲ. ಅಂದ್ರೆ ಸರ್ವತಾ ಹಾಗೆ ಅದು ಯಾವುದೂ ನಮಗೆ ಅರ್ಥ ನಿಶ್ಚಾಯಕವಾಗುವುದಿಲ್ಲ. ಯಾವುದ್ರ ಮೇಲೆ ಅರ್ಥ ನಿಶ್ಚಾಯಕವಾಗತ್ತೆ ಅಂತಂದ್ರೆ ಉಪಕ್ರಮಾದಿಗಳೇನೆ. ಅದು ಸಮ್ಯಕ್ ಇರುವಂತಹ ಉಪಕ್ರಮಾದಿಗಳು. ಮತ್ತು ನಿಮ್ಮ ತಲೆಗೆ ಬಂದಂತೆ ಮಾಡುವಂತಹದ್ದು ಸರ್ವತಾ ಮಾಡಬಾರದು. ಈ ಒಂದು ವಿಷಯವನ್ನು ಸಮರ್ಥನೆ ಮಾಡೋದಕ್ಕಾಗಿ ಅವು ಅವಿರುದ್ಧವಾದಂತಹ ಉಪಕ್ರಮಾದಿಗಳು ಅಂತ ಅರ್ಥವನ್ನು ಸಮರ್ಥನೆ ಮಾಡಬೇಕು ಅಂತ ಅನ್ನೋದಕ್ಕಾಗಿ ಇದರಲ್ಲಿ ಸಮನ್ವಯ ಅಂತ ಹೇಳಿ ಅನ್ವಯ ಶಬ್ದವನ್ನು ಬಳಸಿದ್ದಾರೆ ಹೊರತು ಉಪಕ್ರಮ ಅಂತ ಶಬ್ದ, ಉಪಕ್ರಮಾದಿ ಅಥವಾ ಇತ್ಯಾದಿ ತಾತ್ಪರ್ಯಲಿಂಗ ಅಂತ ಇತ್ಯಾದಿ ಯಾವ ಶಬ್ದವನ್ನು ಬಳಸಿಲ್ಲ. ಹಾಗಾಗಿ ನಿಮಗೆ ಇಲ್ಲಿ
ವಾಚ್ಯತ್ವವನ್ನು ಸಮರ್ಥನೆ ಮಾಡಿದ್ರು. ಇದರ ಮುಂದಿನ ಸೂತ್ರ ಓಂ ಈಕ್ಷತೆರ್ನಾ ಶಬ್ದಂ ಓಂ ಅಂತ ಸೂತ್ರ. ಆ ಈಕ್ಷತೆರ್ನಾ ಶಬ್ದಂ ಅಂತ ಓಂ ಅಂತ ಸೂತ್ರದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ನೀವು ಸತ್ವ ಸಮನ್ವಯಾತ್ ಅಂತ ಸೂತ್ರದಲ್ಲಿ ಹೇಳುವಾಗ ಏನ್ ಮಾಡಿದ್ರಿ, ಪರಮಾತ್ಮನಿಗೇನೆ ತಾತ್ಪರ್ಯಲಿಂಗಗಳಿಂದಾಗಿ ಸರ್ವಶಬ್ದ ವಾಚ್ಯತ್ವ, ಅದಲ್ಲೇ ಜಗಜ್ಜನ್ಮಾದಿ ಕಾರಣತ್ವ ಹೇಳುವಂತಹ ಎಲ್ಲ ವಾಕ್ಯಗಳು ಪರಮಾತ್ಮನಿಗೇನೆ ಹೇಳುತ್ತೆ, ರುದ್ರದೇವರಿಗೆ ಹೇಳೋದಿಲ್ಲ. ರುದ್ರದೇವರು ಅಂತ ಹೇಳುವ ರುದ್ರ ಶಬ್ದ ಏಕೋ ರುದ್ರ ಇತ್ಯಾದಿ ರುದ್ರ ಶಬ್ದ ಇದೆಲ್ವಾ ಅಂತ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಹೇಳಿದ್ರು ಇಲ್ಲ, ರುದ್ರ ಶಬ್ದಕ್ಕೂ ಕೂಡ ಪರಮಾತ್ಮ ಅಂತ ಅರ್ಥ ಅಂತ ಮಾಡಿದ್ರು. ಪ್ರಮಾಣವನ್ನು ಕೊಟ್ಟಿರ್ತಾರೆ. ಯಾಕೆ ರುದ್ರ ಶಬ್ದಕ್ಕೂ ಪರಮಾತ್ಮ ಅಂತ ಅರ್ಥ ಮಾಡೋದಕ್ಕೆ ಕಾರಣವೇನು ಅಂತ ಹೇಳಿದ್ರೆ, ನಾಮಾನಿ ಸರ್ವಾಣಿ ಯಮಾವಿಶಂತಿ ಯೋ ದೇವಾನಾಂ ನಾಮದ ಏಕಯೇವ ನಾಮಾನಿ ವಿಶ್ವಾಭಿ ನಸಂತಿ ಲೋಕೆ, ಹೀಗೆ ಅನೇಕ ಪ್ರಮಾಣವನ್ನು ಕೊಟ್ಟು ನಾಮಾನಿ ಸರ್ವಾಣಿ ಒಟ್ಟಾರೆ ಜಗತ್ತಿನಲ್ಲಿ ಶಬ್ದ ವಾಗ್ಮಯ, ಶಬ್ದ ಅಂತ ಏನಿದೆ ಎಲ್ಲವೂ ಪರಮಾತ್ಮನನ್ನೇ ಪ್ರವೇಶ ಮಾಡುತ್ತೆ, ಅಂದ್ರೆ ಪರಮಾತ್ಮನನ್ನೇ ಹೇಳ್ಕೊಡುತ್ತೆ, ಇನ್ನು ಯಾರನ್ನೂ ಹೇಳ್ಕೊಡೋದಿಲ್ಲ. ನಾಮಾನಿ ವಿಶ್ವಾಭಿ ನಸಂತಿ ಲೋಕೆ, ಜಗತ್ತಿನಲ್ಲಿ ಹೆಸರು ಅಂತ ಯಾರಿಗೂ ಇಲ್ಲ, ಎಲ್ಲವೂ ದೇವರ ಹೆಸರು, ದೇವರದೇ. ಅದಕ್ಕೆ ಸುಗತಾಚಾರ್ಯ ಸೂಚನೆ ಮಾಡ್ತಾರೆ, ಹಾಗಾದ್ರೆ ಏನು ಉಳಿದವ್ರು ಯಾರು ಹೆಸರೇ ಇಲ್ಲ ಅಂತಂದ್ರೆ ದೇವ್ರದೊಬ್ಬರದೇ ವ್ಯವಹಾರ ಹೇಗಾಗೋದು? ಅದಕ್ಕೆ ಮುಖ್ಯವಾಗಿ ನಾಮ ಅಂದ್ರೆ ಎಲ್ಲವೂ ದೇವರದೇ, ಅವನು ಕೊಟ್ಟಿದ್ದಕ್ಕೆ ಉಳಿದವರಿಗೆ ನಾಮ. ಲಕ್ಷ್ಮಿ ಇರ್ಲಿ, ಬ್ರಹ್ಮ ಇರಲಿ, ದೃಢಪರ್ಯಂತವಾದ ಯಾರೇ ಇದ್ದರೂ ಈ ಎಲ್ಲಾ ಶಬ್ದವೂ ಕೂಡ ಈ ಎಲ್ಲಾ ಶಬ್ದಗಳು ಕೂಡ ಪರಮಾತ್ಮಂದೇ. ಅರ್ಥವಾಯ್ತಲ್ಲ? ಅವಾಗ ಹೀಗಿದ್ದದಕ್ಕಾಗಿ ರುದ್ರದೇವರನ್ನು ಹೇಳ್ಕೊಡುವ ರುದ್ರ ಶಬ್ದವು ಕೂಡ ಪರಮಾತ್ಮಂದೇ. ಆಯ್ತು, ಈ ತತ್ವ ನಿಮಗೆ ಹಿಂದಿನ ಸೂತ್ರದಲ್ಲಿ ತತ್ವ ಸಮನ್ವಯಾತ್ಮಕ ಸೂತ್ರದಲ್ಲೇ ನಿಮಗೆ ಸಿದ್ಧವಾಗಿ ಮುಗಿದ ಮೇಲೆ ಈ ಈಕ್ಷತೆರ್ನ ಶಬ್ದ ಮಂತ್ರ ಸೂತ್ರ ಯಾಕೆ ಬೇಕಾಗಿತ್ತು? ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದೆ, ಹಿಂದಿನ ಸೂತ್ರದಲ್ಲಿ ವಾಚ್ಯತ್ವ ಅಂದ್ರೆ ಪ್ರತಿಪಾದ್ಯತ್ವ, ಶಬ್ದ ಪ್ರತಿಪಾದ್ಯತ್ವ ಪರಮಾತ್ಮನಿಗೇನೆ, ಸರ್ವ ಶಬ್ದ ಪ್ರತಿಪಾದ್ಯತ್ವ ಪರಮಾತ್ಮನಿಗೆ ಇದೆ ಅಂತ ಅಂಶ ಸಿದ್ಧವಾಗಬಹುದು. ಶಕ್ತಿ ಇದ್ದ ಮಾತ್ರಕ್ಕೆ ಸಿದ್ಧವಾಗಬೇಕು ಅಂತಿರೋದಿಲ್ಲ, ತಾತ್ಪರ್ಯ ಇರಬೇಕಾಗತ್ತೆ. ಉದಾಹರಣೆಗೆ ನಾನು ಶಾಸ್ತ್ರದಲ್ಲಿ ಪ್ರಸಿದ್ಧವಾದ ಒಂದು ಉದಾಹರಣೆ ಹೇಳ್ತೇನೆ. ಗಂಗಾಯಾಮ್ ಘೋಷಃ ಅಂತಂದೆ ಅಂತ ಇಟ್ಕೊಳ್ರಿ. ಆ ಗಂಗಾಯಾಮ್ ಘೋಷ ಅಂತ ಅನ್ನೋದಕ್ಕೆ ಏನರ್ಥ? ಗಂಗೆಯಲ್ಲಿ ಮನೆ, ಘೋಷ ಅಂದ್ರೆ ಮನೆ. ಗಂಗೆಯಲ್ಲಿ ಅಂದ್ರೆ ಗಂಗಾ ನದಿಯಲ್ಲಿ, ಗಂಗಾ ಪ್ರವಾಹದಲ್ಲಿ ಅಂತ ಅರ್ಥ. ಹಾಗೆ ಗಂಗಾ ಅಂತ ಅನ್ನೋ ಶಬ್ದಕ್ಕೆ ಗಂಗಾ ಪ್ರವಾಹ ಅಂತ ಅರ್ಥ ಬರುತ್ತೆ. ಯಾಕೆ ಅರ್ಥ? ಶಕ್ತಿ ಇದೆ. ಶಕ್ತಿ ಅಂತಂದ್ರೆ ಆ ಶಬ್ದ ಇದು ಈ ಅರ್ಥವನ್ನು ಪ್ರತಿಪಾದನೆ ಮಾಡೋದ್ರಲ್ಲಿ ಸಾಮರ್ಥ್ಯವನ್ನು ಪಡೆದಿರುತ್ತೆ. ಅದೊಂದು ಶಕ್ತಿ ಅಂತ ಒಂದು ದೊಡ್ಡ ವಿಚಾರ ಇದೆ, ಅದನ್ನು ಇನ್ನೊಂದು ಯಾವ್ದಾದ್ರು ಪಾಠದಲ್ಲಿ ಅಥವಾ ಪ್ರಮಾಣ ಪದ್ಧತಿಯಲ್ಲಿ ಬರುತ್ತೆ, ಅಲ್ಲಿ ಹೇಳುವಂತ ಶಕ್ತಿ ಅಂತ ಇಷ್ಟು ತಿಳ್ಕೊಳ್ಳಿ. ಹಾಗಾಗಿ ಗಂಗಾ ಅಂತ ಅನ್ನೋ ಶಬ್ದ ಇದು ಗಂಗಾ ಪ್ರವಾಹವನ್ನು ತಿಳಿಸುತ್ತೆ. ಹಾಗಾದ್ರೆ ಗಂಗಾ ಪ್ರವಾಹದಲ್ಲಿ ಮನೆ ಇರೋದಕ್ಕೆ ಸಾಧ್ಯವಾ? ಅದಕ್ಕೆ ನೆಕ್ಸ್ಟ್ ವಿಚಾರ ತಾತ್ಪರ್ಯ ವಿಚಾರ. ಆಯ್ತು, ಶಕ್ತಿ ಎಲ್ಲಿದೆ, ತಾತ್ಪರ್ಯ ಎಲ್ಲಿದೆ ಅಂತ ನಾವು ನೋಡ್ಬೇಕು. ಗಂಗಾ ಅಂತ ಅನ್ನೋ ಶಬ್ದಕ್ಕೆ ಗಂಗಾ ಪ್ರವಾಹದಲ್ಲಿ ಅಂತ ತಾತ್ಪರ್ಯ ಇಲ್ಲ, ಗಂಗಾ ತೀರದ ಪಕ್ಕದಲ್ಲಿ, ಇದು ತಾತ್ಪರ್ಯ. ಹಾಗಾಗಿ ಏನ್ ಮಾಡಿತು, ಗಂಗಾ ಅಂತ ಅನ್ನೋ ಶಬ್ದಕ್ಕೆ ಗಂಗಾ ತೀರ ಅಂತ ಅರ್ಥ ಮಾಡ್ಕೊಂಡ್ವಿ ತಾತ್ಪರ್ಯದಿಂದ. ಶಕ್ತಿ ತಾತ್ಪರ್ಯ ಎರಡರಿಂದ ನಾವು ಅರ್ಥವನ್ನು ತಿಳ್ಕೊಳ್ಬೇಕು. ಹಾಗಾಗಿ ಗಂಗಾ ಪ್ರವಾಹ ಅಂತ ಅರ್ಥ ಮಾಡ್ಕೊಂಡ್ವಿ. ಹಾಗೆ ಈಗ ಭಗವಂತನೇ ಸರ್ವಶಬ್ದದಿಂದಾಗಿ ಜಗಜ್ಜನ್ಮಾದಿ ಕಾರಣತ್ವ ಎಲ್ಲ ಪ್ರತಿಪಾದ್ಯನಾಗಿದ್ದಾನೆ ಅಂತ ಹೇಳುವಾಗ ಮಧ್ಯದಲ್ಲಿ ರುದ್ರಾದಿ ಶಬ್ದಗಳನ್ನು ತೆಗೆದುಕೊಂಡಾಗ ಅವಾಗ ರುದ್ರ ಶಬ್ದದಿಂದಲೂ ಪರಮಾತ್ಮನೇ ಪ್ರತಿಪಾದ್ಯ ಅಂತ ಹೇಳಿದ್ರೆ, ಹಾಗಾದ್ರೆ ತಾತ್ಪರ್ಯ ಎಲ್ಲಿದೆ ಅಂದ್ರೆ ಶಕ್ತಿಯು ಪರಮಾತ್ಮನಲ್ಲೇನೇ ಇದೆ, ಅದನ್ನು ಹಿಂದಿನ ಸೂತ್ರದಲ್ಲಿ ಹೇಳಿದ್ರು. ತಾತ್ಪರ್ಯವೂ ಪರಮಾತ್ಮನಲ್ಲೇನೇ ಇದೆ, ರುದ್ರದೇವರಲ್ಲಿ ತಾತ್ಪರ್ಯವೂ ಇಲ್ಲ ಅಂತನ್ನುವ ಆ ಅಂಶವನ್ನು ಹೇಳೋದಕ್ಕಾಗಿ
ಈಕ್ಷತೆರ್ನ ಶಬ್ದಂ ಓಂ ಎನ್ನುವಂತಹ ಸೂತ್ರ ಪ್ರಾರಂಭವಾಯಿತು. ಇಷ್ಟು ಈ ಸೂತ್ರದ ಹಿನ್ನೆಲೆ ಇದೆ. ಅವಾಗ ಹಾಗಾದ್ರೆ ಬ್ರಹ್ಮನಿಗೇನೋ ಜಗಜ್ಜನ್ಮಾದಿ ಕಾರಣತ್ವ ಇದೆ ಅಂತ ಹೇಳಿದ್ರಿ. ಈ ಸೂತ್ರದ ಪೂರ್ವ ಪಕ್ಷವನ್ನು ಸ್ವಲ್ಪ ಸಂಕ್ಷೇಪವಾಗಿ ಹೇಳಿ ಮುಗಿಸ್ಬೇಕೇನೆ, ಮತ್ತೆ ನಾಳೆ ಇದನ್ನೇ ಕಂಟಿನ್ಯೂ ಮಾಡ್ತೇನೆ. ಈ ಸೂತ್ರದ ಪ್ರಾರಂಭ ಮಾಡಿದ್ದಕ್ಕೆ ಸಂಕ್ಷೇಪವಾಗಿ ಹೇಳಿ ಮುಗಿಸ್ಬಿಡ್ತೇನೆ ಅಷ್ಟೇ. ಇಲ್ಲಿ ಶಬ್ದ ಇದ್ದಿದ್ದು ತತ್ ಬ್ರಹ್ಮ ಅಶಬ್ದಂ ನ ಶಬ್ದವಾಚ್ಯ ಶಬ್ದ ಅವಾಚ್ಯಂ ನ ಕಿಂತು ವಾಚ್ಯಮೇವ ಕುತಃ ಈಕ್ಷತೆ ಹೇ ಅಂತ ಇಷ್ಟೇ ಹೇಳಿದ್ದಾರೆ. ಇಲ್ಲಿ ಸೂತ್ರದ ಶಬ್ದವನ್ನು ಒಡೆದು ನಾನು ಆ ಅರ್ಥವನ್ನು ಮಾತ್ರ ಹೇಳಿ ಮುಗಿಸ್ಬಿಡ್ತೇನೆ. ಇವಾಗ ಹಿಂದಿನ ಸೂತ್ರದಲ್ಲಿ ಇದ್ದ ತತ್ ಅಂತನೋ ಶಬ್ದವನ್ನು ತಂದ್ಕೊಳ್ತಾರೆ. ಅವಾಗ ತತ್ ಅಂತನೋ ಶಬ್ದಕ್ಕೆ ಪರಮಾತ್ಮ ಅಂತ ಅರ್ಥ. ಇಲ್ಲಿ ಶಬ್ದವನ್ನು ಬಿಡಿಸೋದಾದ್ರೆ ಈಕ್ಷತೆ ಹೇ ಒಂದು, ನ ಇನ್ನೊಂದು, ಅಶಬ್ದಂ ಅಂತ ಮತ್ತೊಂದು ಭಾಗ, ಹೀಗೆ 3 ಭಾಗವಿದೆ. ತತ್ ಅಂತನೋದನ್ನು ಹಿಂದೆಂದ ತಂದ್ಕೊಂಡ್ವಿ. ತತ್ ಅಂದ್ರೆ ಪರಮಾತ್ಮ, ಅಶಬ್ದಂ ನ ಅಶಬ್ದಂ ಅಂತ ಅನ್ನೋ ಶಬ್ದಕ್ಕೆ ಶಬ್ದ ಅವಾಚ್ಯಂ, ಶಬ್ದ ಅಪ್ರತಿಪಾದ್ಯತ್ವ, ಶಬ್ದ ಪ್ರತಿಪಾದ್ಯನಲ್ಲ ಪರಮಾತ್ಮ ಅಂತ ಸರ್ವತಾ ಹೇಳಬೇಡಿ. ಆ ಶಬ್ದಕ್ಕೆ ಹಾಗೆ ಹೇಗೆ ಅರ್ಥ ಬಂತು ನಾಳೆ ವಿಚಾರ ಮಾಡೋಣ. ಪರಮಾತ್ಮನು ಶಬ್ದ ಪ್ರತಿಪಾದ್ಯನಲ್ಲ ಅಂತ ಹೇಳಬೇಡಿ, ವಾಚ್ಯನೇ ಆಗಿದ್ದಾನೆ. ಕಿಂತು ವಾಚ್ಯಮೇವ, ಅವನೇ ಪ್ರತಿಪಾದ್ಯ. ಹೀಗೆ ಯಾಕೆ ಅವಾಚ್ಯನ ಆಗಿದ್ದಾನೆ ಅಂತ ಸಮಸ್ಯೆ ಆಗಿ ಬಂತು ಅಂದ್ರೆ ಸ್ವಯಂ ವೇದವೇ ಹೇಳ್ಕೊಡತ್ತೆ ನಮಗೆ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ ಹೇಳಿ ಉಪನಿಷತ್ತಿನಲ್ಲಿ ಯಥೋ ವಾಚೋ ನಿವರ್ತಂತೆ, ಪರಮಾತ್ಮ ಸರ್ವಥಾ ವಾಚಾ ನಿವರ್ತಂತೆ, ನಮ್ಮ ವಾಕ್ಯನಿಂದಾಗಿ ಅಥವಾ ವಾಕ್ಯ ಸಮುದಾಯ ಶಬ್ದ ವಾಂಗ್ಮಯದಿಂದಾಗಿ ಗೋಚರಣಲ್ಲ, ಅವನು ಸಿಗೋದಕ್ಕೆ ಸಾಧ್ಯವಿಲ್ಲ. ಶಬ್ದದಿಂದ ಸಿಗೋದಂದ್ರೆ ಅರ್ಥವೇನು? ಶಬ್ದದಿಂದ ಪ್ರತಿಪಾದನಲ್ಲ ಅಂತ ಅಷ್ಟೇ ಅಭಿಪ್ರಾಯ. ವೇದವೇ ಸ್ವಯಂ ಹೇಳ್ತಾ ಇದೆ ಪರಮಾತ್ಮ ಶಬ್ದ ವಾಚ್ಯತ್ವ ಇಲ್ಲ ಪರಮಾತ್ಮನಿಗೆ ಅಂತ. ಮತ್ತಿನ್ನೇನು ಹೇಳಿದೆ? ಅದು ಸಿದ್ಧಾಂತ ಬೇರೆ ಇದೆ. ಪರಮಾತ್ಮ ಹಾಗಾದ್ರೆ ಸರ್ವತೋಮುಖವಾಗಿ ನನಗೆ ವೇದಾದಿಗಳ ಪ್ರಮಾಣಗಳಿಂದ ನನಗೆ ತಿಳಿದು ಬಿಟ್ಟ ಅಂತ ಆಗೋದಿಲ್ಲ ಅಂತ ಅರ್ಥದಲ್ಲಿ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯಂ ನ ಸಹ ಅಂತ ಇತ್ಯಾದಿ ವಾಕ್ಯಗಳು. ಹಾಗಾಗಿ ಇಲ್ಲಿ ಪ್ರಧಾನ ಪೂರ್ವ ಪಕ್ಷವನ್ನು ಪರಮಾತ್ಮ ವಾಚ್ಯನಲ್ಲ ಅಂತ ಮಾಡಿಕೊಂಡು ವಾಚ್ಯನೇ ಯಾಕೆ ಈಕ್ಷತೆ ಹೇ ಅಂತ ಉತ್ತರವನ್ನು ಕೊಡ್ತಾರೆ. ಮತ್ತೆ ನಾವು ಈ ಸೂತ್ರ ದೊಡ್ಡದಿದೆ ವಿಷಯ, ಅದಕ್ಕೆ ಮತ್ತೆ ನಾಳೆ ಕಂಟಿನ್ಯೂ ಮಾಡೋಣ. ಆಯ್ತು ಆಚಾರ್ಯ, ನಮಸ್ಕಾರ ಆಚಾರ್ಯ. ನಮಸ್ಕಾರ. ಶ್ರೀಕೃಷ್ಣ. ನಮಸ್ಕಾರ ಗುರು.